ರಾಜ್ಯ ಸರ್ಕಾರ ಎರಡು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ನಿರ್ಧಾರ ನಂಬರ್ 1, ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ನು EVM ಅಲ್ಲಿ ಮಾಡೋ ಬದಲಾಗಿ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅನ್ನುವಂಥ ನಿರ್ಧಾರ. ಎರಡನೇ ನಿರ್ಧಾರ SIR, ದೇಶದ ವಿವಿಧ ರಾಜ್ಯಗಳಲ್ಲಿ ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಚುನಾವಣಾ ಆಯೋಗ ಮಾಡ್ತಾ ಇದೆ, ತೀವ್ರ ಮತಪಟ್ಟಿಯ ಪರಿಷ್ಕರಣೆ. ಇದಕ್ಕೆ ಸಂಬಂಧಿಸಿದಂತೆಯೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದೆ. ಇದರಲ್ಲಿ ನಿರ್ಧಾರ ನಂಬರ್ 1, EVMನ ಬದಲು ಬ್ಯಾಲೆಟ್ ಪೇಪರ್ ಬಳಕೆ. ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ವಿಪಕ್ಷಗಳಿಂದ. ಯಾಕೆ ವಿರೋಧ ಅನ್ನೋದು ಒಂದು ಕಡೆಯಾದರೆ ಸರ್ಕಾರ ಈ ರೀತಿ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಮತ್ತೊಂದು ಕಡೆ. ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಎರಡು ನಿರ್ಧಾರ ಕೇಂದ್ರ ಸರ್ಕಾರಕ್ಕೆ ಸೆಡು ಹೊಡೆಯುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಿದೆ. ಮುಂಬರಲಿರುವಂಥ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಈ ಎಲೆಕ್ಷನ್ ಅನ್ನು ಬ್ಯಾಲೆಟ್ ಪೇಪರ್ ಮೂಲಕ ನಡೆಸೋದರ ಬಗ್ಗೆ, ಇನ್ನು ಮತಪಟ್ಟಿಯ ತೀವ್ರ ಪರಿಷ್ಕರಣೆಯ ಬಗ್ಗೆಯೂ ಕೂಡ ಅಲರ್ಟ್ ಆಗಿರುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. GBA ಎಲೆಕ್ಷನ್ನು ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಗಳಿಗೆ ನಡೆಯುವಂಥ ಎಲೆಕ್ಷನ್ನು, ಇದನ್ನು ಕೂಡ EVMನ ಬದಲಾಗಿ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಯೋಚನೆ ಮಾಡಿದೆ. ನಂತರ ಬರಲಿರುವಂಥ ಗ್ರಾಮ ಪಂಚಾಯತ್, ZPTP ಇಲ್ಲೂ ಕೂಡ ಬ್ಯಾಲೆಟ್ ಪೇಪರ್ನ ಬಳಕೆಯನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆ ಮೂಲಕ ಹಿಂದಕ್ಕೆ ಹೋಗಿದೆ ಸರ್ಕಾರ. ಹಿಂದಕ್ಕೆ ಹೋಗ್ತಾ ಇರೋದು ಯಾಕೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದಕ್ಕೆ ರಾಜಕೀಯ ಕಾರಣ ಇದೆಯಾ? ರಾಜಕೀಯ ಕಾರಣಕ್ಕೋಸ್ಕರ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ? ಬ್ಯಾಲೆಟ್ ಪೇಪರ್ ಇಂದ EVMಗೆ ಬರೋದಕ್ಕೆ ಏನು ಕಾರಣ ಆಯಿತು? ಎಲೆಕ್ಷನ್ ಅಕ್ರಮಗಳು ನಡೀತಿದೆ ಅನ್ನೋದೇ ಬ್ಯಾಲೆಟ್ನಿಂದ EVMಗೆ ಬರೋದಕ್ಕೆ ಕಾರಣ ಆಗಿತ್ತು. ಈಗ ಮತ್ತೆ ನಾವು ಅಲ್ಲಿಗೆ ಹೋಗಿ ನಿಲ್ತೀವಿ ಅಂತಂದ್ರೆ ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಕಾಂಗ್ರೆಸ್ ನಾಯಕರು ಸೋತಾಗಲೆಲ್ಲ EVM ಸರಿ ಇಲ್ಲ ಅನ್ನುವಂಥ ಆಪಾದನೆಯನ್ನು ಮಾಡಿದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಗೆದ್ದಾಗ EVM ಸರಿ ಇರುತ್ತೆ, ಸೋತಾಗ EVM ಸರಿ ಇರೋದಿಲ್ಲ. ಈಗ ಎಲೆಕ್ಷನ್ಗಳನ್ನು ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಇನ್ಫ್ಯಾಕ್ಟ್ EVMಗೆ ಕಾನೂನಿನ ಮಾನ್ಯತೆ ಕೊಟ್ಟವರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರು. ರಾಜೀವ್ ಗಾಂಧಿಯವರೇ ಕಾನೂನಿನ ಮಾನ್ಯತೆ ಕೊಟ್ಟಿದ್ದು 89ರಲ್ಲಿ. ಈಗ ಅದೇ ಕಾಂಗ್ರೆಸ್ ಸರ್ಕಾರ EVM ಬದಲಾಗಿ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಹೊರಟಿದೆ. 89ರಲ್ಲಿ EVMಗೆ ಕಾನೂನಿನ ಮಾನ್ಯತೆ ಸಿಕ್ತು. ಆ ನಂತರ ಬೇರೆ ಬೇರೆ ಕ್ಷೇತ್ರಗಳ ಎಲೆಕ್ಷನ್ನಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಬರಲಾಯಿತು. 2004ರಿಂದ EVM ಮೂಲಕವೇ ಎಲೆಕ್ಷನ್ಗಳು ನಡೀತಾ ಇದೆ. 2004ರಲ್ಲಿ ಪೂರ್ಣ ಪ್ರಮಾಣದಲ್ಲಿ EVMನ ಬಳಕೆಯಾಯಿತು. 2019ರ ಹೊತ್ತಿಗೆ EVMಗೆ VVPAT ಅನ್ನು ಸೇರಿಸಿದ್ರು. ಅಂದರೆ ನಾವು ಯಾರಿಗೆ ವೋಟ್ ಹಾಕಿದ್ದೀವಿ ಅಂತ ನೋಡೋದಕ್ಕೆ ಇರುವಂಥ ವ್ಯವಸ್ಥೆ ಅದನ್ನೂ ಮಾಡಲಾಯಿತು. ಅದಾದ ನಂತರ ಕೌಂಟಿಂಗ್ ಸಂದರ್ಭದಲ್ಲೂ EVM ಮತ್ತು VVPAT ಅನ್ನು ಮ್ಯಾಚ್ ಮಾಡುವಂಥ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಅಂದರೆ ಹಂತ ಹಂತವಾಗಿ ಇದನ್ನು ಸರಿ ಮಾಡುವಂಥ ಅಥವಾ ಇನ್ನಷ್ಟು ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನು ಸರ್ಕಾರಗಳು, ಚುನಾವಣಾ ಆಯೋಗ ಮಾಡ್ತಾನೆ ಬಂದಿದೆ. ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಈಗ EVMನ ಮೇಲೆ ನಂಬಿಕೆ ಹೊರಟು ಹೋಗಿದೆ. ಆ ಕಾರಣಕ್ಕಾಗಿ ರಥದ ಚಕ್ರಕ್ಕೆ ಹಿಂಭಾಗದಲ್ಲಿ ಕುದುರೆ ಕಟ್ಟೋದಕ್ಕೆ ಹೊರಟಿದ್ದಾರೆ. ಗೊತ್ತಿಲ್ಲ ಇದು ಎಲ್ಲಿ ಹೋಗಿ ನಿಲ್ಲತ್ತೆ ಅಂತ. ಇದರ ಬಗ್ಗೆ ಮಾತನಾಡಿದ್ದಾರೆ ಕೆಲ ನಾಯಕರು, ನೋಡೋಣ. ನಾವು ನೀವು ನೋಡ್ತೀವಿ ನಿಮ್ಮ ಅಕೌಂಟ್ ಒನ್ ಫೈನ್ ಮಾರ್ನಿಂಗ್ ಹ್ಯಾಕ್ ಆಗಲ್ವಾ? ಅದಕ್ಕೆ ನಾವು ಎಥಿಕಲ್ ಹ್ಯಾಕಥಾನ್ ಮಾಡ್ರಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ವಿ. ಎಲೆಕ್ಷನ್ ಕಮಿಷನ್ ಕೇಳಲಿಲ್ಲ. ಅನಿವಾರ್ಯವಾಗಿ ನಾವು ಯಾವುದರಲ್ಲಿ ವಿಶ್ವಾಸಾರ್ಹತೆ ಇರ್ತದೋ ವಿಶ್ವಾಸದಿಂದ ಚುನಾವಣೆಗಳನ್ನು ಮಾಡಬೇಕು. ಅದು ಪೇಪರ್ ಬ್ಯಾಲೆಟ್ ಮೂಲಕ ಮಾತ್ರ ಸಾಧ್ಯ ಅನ್ನೋದು ನಮ್ಮ ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. GBAಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ. ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸ್ ಫೇರ್ ಅಂಡ್ ಫ್ರೀ ಆಗಿರಬೇಕು.
ಯಾವುದೇ ಕೂಡ ಸಂದೇಹಾಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ತಂತ್ರಜ್ಞಾನದಲ್ಲಿ ಮುಂದುವರಿಯುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾರೆ. ಸೊ ಹಾಗಾಗಿ ಇವಿಎಂ ಬದಲು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ. ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನೆ, ಅಟಲ್ ಬಿಹಾರಿ ವಾಜಪೇಯಿ ತಂದ್ರ, ರಾಜೀವ್ ಗಾಂಧಿ ತಂದಿತ್ತು. ರಾಜೀವ್ ಗಾಂಧಿ ಮೇಲೇ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ ಅಂದರೆ ಯಾಕೆ ತಂದ್ರಿ ಇವಾಗ? ಈಗ ಮತ್ತೆ ದೇಶದ ಜನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋರ್ಟ್ಗಳು ದೃಢೀಕರಣ ಮಾಡಿದೆ, ನಮ್ಮೆಲ್ಲ ಕೋರ್ಟ್ಗಳು. ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇರೋದ್ರಿಂದ ಆ ಸೋಲಿಗೆ ಕಾರಣ ಏನೋ ಹುಡ್ಕೋದು ಬಿಟ್ಬಿಟ್ಟು ಆ ಲೀಡರ್ಶಿಪ್ ಇಲ್ದಿರ ಸೋಲ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರೇ, ಹಲವಾರು ನಾಯಕರು, ಕೇಂದ್ರದ ನಾಯಕರು, ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅದನ್ನು ಸರಿಪಡಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗ ಮತ್ತೆ ಬ್ಯಾಲೆಟ್ ಪೇಪರು ಅಂದರೆ ಜನಕ್ಕೆ ಕನ್ಫ್ಯೂಸ್ ಮಾಡ್ತಾರೆ. ಜನ ಒಂದು ಸಿಸ್ಟಮ್ಗೆ ಅಟ್ಯಾಚ್ ಆಗಿದ್ಮೇಲೆ ಮತ್ತೆ ಅದನ್ನು ಬದಲಾವಣೆ ಮಾಡಿದ್ರೆ ಈ ಥರ ತೊಗಲಕ್ಕಂತಾರೆ ನಿಮ್ಮನ್ನು. ಟೆಕ್ನಾಲಜಿ ಮುಂದುವರೆದಂತ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ. ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂತ ಆ ರಾಜ್ಯಗಳಲ್ಲಿ ಇವಿಎಂ ಮಿಷಿನ್ ಚೆನ್ನಾಗಿ ವರ್ಕ್ ಆಗ್ತದೆ. ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇವಿಎಂ ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪರಿಂಗ್ ಮಾಡಿಬಿಟ್ಟಿದ್ದಾರೆ. ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯೇನಣ್ಣ? ಇಷ್ಟೆಲ್ಲ ಕಾಲ ಮುಂದುವರೆದಿದೆ. ಈ ಬಗ್ಗೆ ಮಾತನಾಡೋಣ. ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅತಿಥಿಗಳು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ. ಗೌಡ್ರೆ ನಮಸ್ತೆ. ನಮಸ್ತೆ. ಇನ್ನು ಜೆಡಿಎಸ್ನಿಂದ ಉಮೇಶ್ ಗೌಡ ಜೊತೆಗಿದ್ದಾರೆ. ಉಮೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಜಾಯಿನ್ ಆಗ್ತಾರೆ. ನಾನು ನಟರಾಜ್ ಗೌಡ್ರಿಂದ ಸ್ಟಾರ್ಟ್ ಮಾಡ್ತೀನಿ. ನಟರಾಜ್ ಗೌಡ್ರೆ, ರಥದ ಮುಂಭಾಗಕ್ಕೆ ಕುದುರೆಯನ್ನು ಕಟ್ಟಬೇಕು, ಹಿಂಭಾಗಕ್ಕಲ್ಲ. ಮುಂದಕ್ಕೆ ಹೋಗಬೇಕೇ ವಿನಃ ಹಿಂದಕ್ಕೆ ಬರೋದಲ್ಲ. ಯಾಕೆ ಹಿಂದಕ್ಕೆ ಹೋಗೋ ಪ್ರಯತ್ನ? ಇಲ್ಲ, ಕುದುರೆನೇ ಇಲ್ಲ. ಈಗ ರಥದಲ್ಲಿ ಚಕ್ರ ಸರಿ ಇದ್ದು ಹೆಂಗಾರು ಎಳ್ಕೊಂಡು ಹೋಗ್ಬೋದಾ, ಇಲ್ಲ ನಾವು ಎಂಜಿನ್ ಹಾಕಿ ತಳ್ಬೋದಾ, ಮಾಡ್ಬೋದು. ಈ ಕೇಂದ್ರ ಸರ್ಕಾರ ಏನ್ ಮಾಡಿದ್ರೆ ರಥದ ಚಕ್ರಗಳನ್ನ ಕಿತ್ತಾಕ್ಬಿಟ್ಟು ತಮ್ಮ ಕಚೇರಿಯಲ್ಲಿ ಇಟ್ಕೊಂಡ್ಬಿಟ್ಟಿದೆ. ರಥಕ್ಕೆ ಚಕ್ರಗಳು ಏನಿಲ್ಲ, ಈಗ ನಾವು ಚಕ್ರ ಹಾಕಿ ಈ ಪ್ರಜಾಪ್ರಭುತ್ವ ರಥವನ್ನ ಎಳಿಬೇಕಾಗಿದೆ. ನೋಡಿ, ಯಾವುದೇ ಒಬ್ಬ ಅರ್ಹ ಭಾರತೀಯ ಮತದಾನ ಪ್ರಕ್ರಿಯೆಯಿಂದ ಹೊರಗುಳಿಬಾರದು. ಅವನಿಗೆ ಮತದಾನದ ಅಧಿಕಾರವನ್ನ ವಂಚಿತರನ್ನಾಗಿ ಮಾಡಬಾರದು. ಸರ್ಕಾರ ಆಗ್ಲಿ, ಚುನಾವಣಾ ಆಯೋಗ ಆಗ್ಲಿ ಮಾಡಬಾರದು. ಇದಕ್ಕೆ ನಾನು ಇವಿಎಂ ಬಗ್ಗೆ ಕೇಳಿದೆ ನಿಮ್ಮಲ್ಲಿ. ರಾಜೀವ್ ಗಾಂಧಿ ಅವರೇ ಕಾನೂನಿನ ಮಾನ್ಯತೆ ಕೊಟ್ಟಿರೋದು ಇವಿಎಂಗೆ. ನೀವು ನೋಡಿದ್ರೆ ಬ್ಯಾಲೆಟ್ ಪೇಪರ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇಲ್ಲ, ಅದೇನೆ. ಈಗ ಇವಿಎಂ ಒಂದು ಇವಿಎಂ ಬಿಜೆಪಿಗೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ. ಯಾಕಂದ್ರೆ ಅಡ್ವಾಣಿಯವರೇ ಏನಂದ್ರೆ ಇವಿಎಂ ಇಂದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಅಡ್ವಾಣಿಯವರು ಹೇಳಿದ್ರು. ಆಮೇಲೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಒಂದು ಬುಕ್ ಬರ್ಬಿಟ್ಟು, ಡೆಮಾಕ್ರಸಿ ಅಟ್ ರಿಸ್ಕ್, ಓಕೆ, ಹೌ ಟು ಟ್ಯಾಂಪರ್ ಇವಿಎಂ ಅಂತ ಒಂದು ಪುಸ್ತಕನೇ ಬರೆದ್ಬಿಟ್ಟಿದ್ರು. ಇದು ಮುಂಚೆಯಿಂದ ಎಲ್ಲಾ ರಾಜಕೀಯ ಪಕ್ಷಗಳಿಗೂ, ಜನಸಾಮಾನ್ಯರಿಗೂ, ಯಾಕಂದ್ರೆ ಜನಸಾಮಾನ್ಯರು ಏನು ಮತದಾರ ಪಟ್ಟಿನಲ್ಲಿ ನೋಡ್ಕೊಂಡು ತಾವು ಮತಗಳನ್ನ ಒತ್ತುತ್ತಾರಲ್ಲ ಕೈನಲ್ಲಿ, ತಾವು ಆ ಪೇಪರ್ ಅನ್ನ ಮಡಚಿ ಅದಕ್ಕೆ ಹಾಕ್ತಾರಲ್ಲ, ಬಾಕ್ಸ್ ಹಾಕ್ತಾರಲ್ಲ, ಅದ್ರ ಮೇಲೆ ಇರ್ತಕ್ಕಂಥ ನಂಬಿಕೆ ಇವಿಎಂ ಮೇಲೆ ನಂಬಿಕೆ ಇಲ್ಲ. ಇದು ಯಾಕಂದ್ರೆ ಬಹಳ ತಾಂತ್ರಿಕ ದೋಷಗಳು ಬಹಳ ಇದಾವೆ. ಇವಿಎಂ ನ ಇವಾಗ್ಲೂ ಕೂಡ ಎಷ್ಟೇ. ನಟರಾಜ್ ಗೌಡ್ರೆ, ನನ್ನ ಪ್ರಶ್ನೆ ಏನಾಗಿತ್ತು? ರಾಜೀವ್ ಗಾಂಧಿ ಅವರೇ ಕಾನೂನಿನ ಮಾನ್ಯತೆ ಕೊಟ್ಟಿದ್ದು 89ರಲ್ಲಿ. 2004ರಲ್ಲಿ ನೀವೇ ಗೆದ್ರಿ, 2008ರಲ್ಲಿ ನೀವೇ ಗೆದ್ರಿ, ದೇಶವನ್ನ ಆಳ್ತಾ ಇದ್ರಿ. ಆಗೆಲ್ಲ ಇವಿಎಂ ಬಗ್ಗೆ ಸಮಸ್ಯೆ ಇರಲಿಲ್ಲ. ಈಗ ನಿರಂತರವಾಗಿ ಸೋಲಾಗ್ತಿದೆ ಅಂತ ಆದಾಗ ಇವಿಎಂ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಈಗ ಚುನಾವಣೆ ಅನ್ನೋದು ನಂಬಿಕೆ, ಪಾರದರ್ಶಕತೆ, ಆಮೇಲೆ ನ್ಯಾಯಸಮ್ಮತವಾಗಿ ನಡಿಬೇಕಾದಂತ ವಿಷಯ. ಜನಗಳಿಗೆ ನಂಬಿಕೆ ಇಲ್ಲ, ಇವಿಎಂ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಯಾಕಂದ್ರೆ ಅದನ್ನ ತಿರುಚಲಾಗುತ್ತದೆ, ತಿರುಚಬಹುದು. ಬಿಜೆಪಿ ಶಕ್ತಿ ಸಾಮರ್ಥ್ಯ ಇಟ್ಕೊಂಡಿದ್ದಾರೆ, ಟ್ಯಾಂಪರ್ ಆಗುತ್ತೆ, ಸಾಫ್ಟ್ವೇರ್ ಕೆಲಸ ಮಾಡೋದಿಲ್ಲ, ಇವಿಎಂ ಮಿಷಿನ್ಗಳು ಕೆಲಸ ಮಾಡಲ್ಲ, ಕೆಟ್ಟು ಹೋಗ್ತವೆ. ಈ ತರ ಎಲ್ಲಾ ವಿಷಯಗಳು ಬಂದಾಗ ಜನಸಾಮಾನ್ಯರಿಗೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದಾಗ, ಜನಸಾಮಾನ್ಯರಿಗೆ ನಂಬಿಕೆ ಇಲ್ಲ ಅಲ್ಲ, ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಜನಸಾಮಾನ್ಯರ ಹಿಂದೆ ಅಡಗೋ ಕೆಲಸವನ್ನ ಮಾಡಬೇಡಿ. ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ನಂಬಿಕೆ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಈ ಅಪನಂಬಿಕೆಯನ್ನ ಸೃಷ್ಟಿ ಹಾಕಿದ್ದೇ ಬಿಜೆಪಿಗರು. ಈ ಅಪನಂಬಿಕೆಯನ್ನ ಅಡ್ವಾಣಿಯವರು ಸೃಷ್ಟಿ ಮಾಡಿದ್ರು. ಈ ಅಪನಂಬಿಕೆಯನ್ನ JVLN ರಾವ್ ಅನ್ನ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಪುಸ್ತಕ ಬರೆಯುವ ಮುಖಾಂತರ ಅಪನಂಬಿಕೆ ಸೃಷ್ಟಿ ಮಾಡಿದ್ರು. ಇದರಿಂದ ಜನಸಾಮಾನ್ಯರಲ್ಲಿ ಗೊಂದಲ ಆಯ್ತು. ಹೌದು, ನಮ್ಗೆ ಇವಿಎಂ ಬೇಕಾಗಿಲ್ಲ. ನಟರಾಜ್ ಗೌಡ್ರೆ, ಕರ್ನಾಟಕದಲ್ಲಿ ಗೆದ್ದಾಗ, ತೆಲಂಗಾಣದಲ್ಲಿ ಗೆದ್ದಾಗ, ಹಿಮಾಚಲ ಪ್ರದೇಶದಲ್ಲಿ ಗೆದ್ದಾಗ, ಹಿಂದೆ ಛತ್ತೀಸ್ಗಢದಲ್ಲಿ ಗೆದ್ದಾಗ, ರಾಜಸ್ಥಾನದಲ್ಲಿ ಗೆದ್ದಾಗ ಆಗೆಲ್ಲ ಇವಿಎಂ ಕರೆಕ್ಟ್ ಇತ್ತು. ಈಗ ಮಧ್ಯಪ್ರದೇಶದಲ್ಲಿ ಗೆದ್ದಾಗ ಇವಿಎಂ ಕರೆಕ್ಟ್ ಇತ್ತು. ನಾನು ಅವಾಗ ಕರೆಕ್ಟ್ ಇತ್ತು ಹೇಳಿಲ್ವಲ್ಲ, ನಾನು ಅವಾಗ್ಲೂ ಲೋಪ ಇತ್ತು. ನಾನು ಹೇಳ್ತೀನಲ್ಲ, ಇವಿಎಂ ನಾವು ಇನ್ನೂ ಜಾಸ್ತಿ ಗೆಲ್ತಿದ್ದೋ, ನಮ್ಗೆ ಇನ್ನೂ ಜಾಸ್ತಿ ಬರ್ತಾ ಇತ್ತು. ಈ ಕರ್ನಾಟಕದಲ್ಲಿ ನೀವು ಹಂಗಿದ್ರೆ ಹ್ಯಾಕ್ ಮಾಡಿ ಗೆದ್ದಿದ್ದು? ಕೇಳಿ, ನಾವು ಅದಕ್ಕಿಂತ ಜಾಸ್ತಿ ಗೆಲ್ತಿದ್ವಿ. ಯಾಕಂದ್ರೆ ಇವಿಎಂ ನ ಬಿಜೆಪಿ ಟ್ಯಾಂಪರ್ ಮಾಡುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಜನಸಾಮಾನ್ಯರಲ್ಲಿ ಬಂದಿದೆ. ಅದಕ್ಕಾಗಿ ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ನಾವು ಬದಲಾವಣೆ. ಕರ್ನಾಟಕದಲ್ಲಿ ನಿಮಗೆ ದೊಡ್ಡ ಬಹುಮತ ಬಂತು.
ಬಿಜೆಪಿಯವರು ನಿಮಗೆ ಹ್ಯಾಕ್ ಮಾಡಿ ಕೊಟ್ಟಿದ್ದ EVM ಅನ್ನ ಗೆಲ್ರಿ ಅಂತ? ಈಗ ನಾನು ಈ ಕರ್ನಾಟಕದಲ್ಲಿ ಈ ಚುನಾವಣೆಯಲ್ಲಿ ಆಗಿದೆ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಯಾವ ಚುನಾವಣೆಯಲ್ಲಿ ಬಿಜೆಪಿಯವರು ಮಾಡೋ ಶಕ್ತಿ ಸಾಮರ್ಥ್ಯ ಅವ್ರಿಗಿದೆ. ಜನಸಾಮಾನ್ಯರಿಗೆ EVM ಮೇಲೆ ನಂಬಿಕೆ ಇಲ್ಲ. ಅವ್ರಿಗೆ ಮತ ಪಟ್ಟಿಗೆ ಏನ್ ಪೇಪರ್ ಇದೆಯಲ್ಲ, ಬ್ಯಾಲೆಟ್ ಪೇಪರ್, ಅದ್ರ ಮೇಲೆ ನಂಬಿಕೆ ಇದೆ ಜನಸಾಮಾನ್ಯರಿಗೆ. ಅದಕ್ಕೆ ಅವ್ರ ನಂಬಿಕೆ ತಕ್ಕಂತೆ, ಅವ್ರಿಗೆ ಅಗತ್ಯ ತಕ್ಕಂತೆ ನಾವು ಬದಲಾವಣೆಯನ್ನ ಮಾಡ್ಕೋಬೇಕಾಗ್ತದೆ. ಇಡೀ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಪ್ರಜಾಪ್ರಭುತ್ವ ದೇಶಗಳು ಕೂಡ ಇವನ್ನು ಬ್ಯಾಲೆಟ್ ಪೇಪರ್ ಅನ್ನ ಉಪಯೋಗಿಸ್ತವೆ. ಅದ್ರ ಮೇಲೆ ಜನತೆಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಹಂಗಾಗಿ ಆ ವಿಶ್ವಾಸ ನಂಬಿಕೆ ತಕ್ಕಂತೆ ಕಾಲಕ್ರಮ ನಾವು ಬದಲಾವಣೆ ಮಾಡಬೇಕಾಗ್ತದೆ. EVM ಈ ಸಮಯಕ್ಕೆ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ನಟರಾಜ್ ಗೌಡ್ರೆ, ಹಾಗೆ ಇರಿ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರ ಅಶೋಕ್ ಗೌಡ ಜಾಯ್ನ್ ಆದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.